ಸ್ನೇಹಿತರೆ, ಇದು ಫಿಶ್ದು ಮೊಟ್ಟೆದು ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ. ನಾನಿದು ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಇದು. ಫಿಶ್ಶು ಮೊಟ್ಟೆ ಫ್ರೈ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಮೊದಲನೇದಾಗಿ ಇದನ್ನು ಫಿಶ್ನೆಲ್ಲ ಚೆನ್ನಾಗಿ ಮೊಟ್ಟೆನ ಕ್ಲೀನ್ ಮಾಡಿಬಿಟ್ಟು ಅದನ್ನು ಒಂದು 5 ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೆಂದರೆ ಸಾಕು, ಅದು ಕುಕ್ ಆಗಿಬಿಡುತ್ತೆ. ನಂತರ ನೀರನ್ನೆಲ್ಲ ಸೋಸಿ ಇಟ್ಕೋಬೇಕು. ಮತ್ತು ಇನ್ನೊಂದು ಪ್ಯಾನಲ್ಲಿ ಒಗ್ಗರಣೆಗೆ ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದ ನಂತರ ನಾವು ಇದು ಮೊಟ್ಟೆ ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಆ ಮೊಟ್ಟೆ ನಮಗೆ ಯಾವ ಥರ ಬೇಕೋ ಆ ಥರ ಸಣ್ಣ ಸಣ್ಣಗೋ ಮೀಡಿಯಮ್ಮಾಗೋ ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡಿ ಈ ಒಗ್ಗರಣೆ ಒಳಗಡೆ ಸೇರಿಸ್ಕೋಬೇಕು. ಅದು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಮಾಡೋದು ತಳ ಏನು ಹಿಡಿಯಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಫಿಶ್ಶು ಮಸಾಲ ಇದ್ದರೆ ಸ್ವಲ್ಪ ಅದು ಸ್ವಲ್ಪ ಹಾಕ್ಕೊಂಡು ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ಒಂದು 5 ನಿಮಿಷ ಮಿಕ್ಸ್ ಆದಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಬೇರೆ ಪ್ಯಾನಲ್ಲಿ ಬೇಕಾದರೂ ನೀವು ಮೊಟ್ಟೆ ಹುರಿದು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇದೇ ಪ್ಯಾನ್ಗೆ ನೀವು ಮೊಟ್ಟೆ ಹೊಡೆದು ಬಿಡ್ಬೋದು, ಅದು ನಿಮ್ಮ ಇಷ್ಟ. ಕೆಲವರಿಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ, ಇನ್ನು ಕೆಲವರಿಗೆ ಸಪ್ರೇಟಾಗಿ ಮಾಡಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅದು ಮೊಟ್ಟೆ ಇದೆ, ಅದು ಮೀನು ಅಂತಲೇ ನಮಗೆ ಗೊತ್ತಾಗಲ್ಲ. ಫಿಶ್ ಅದು ಅಷ್ಟು ಚೆನ್ನಾಗಿದೆ. ಒಂಥರ ಉಪ್ಮಾ ತಿನ್ನೋ ಥರ ಆಗುತ್ತೆ. ಯಾವುದು ಸ್ಮೆಲ್ ಆಗಿರ್ಬೋದು, ಆಗಿರ್ಬೋದು, ಯಾವುದೇ ರೀತಿಯ ಯಾವುದು ಬರಲ್ಲ. ತುಂಬ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದೆ ಇದು. ಹೆಂಗೆ ಬರುತ್ತೆ ಏನೋಪ್ಪ, ಮನೆಯಲ್ಲಿ ಬೈತಾರೋ ಏನೋ, ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡಿಬಿಡ್ಬೋದು, ವೇಸ್ಟ್ ಆಗಿಬಿಡ್ಬೋದಾ ಅಂತ ನೂರಾರು ತಲೆಯಲ್ಲಿ ಯೋಚನೆ ಇತ್ತು. ಆದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮೊಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಜಾಸ್ತಿ ಮಸಾಲನೂ ಕೂಡ ಇದಕ್ಕೆ ಬೇಕಾಗಿಲ್ಲ. ತುಂಬ ಇಷ್ಟ ಆಯಿತು ನನಗಂತೂ. ಯಾವುದೇ ಥರ ಒಂದು ಕೆಟ್ಟ ಸ್ಮೆಲ್ ಕೂಡ ಇದರಲ್ಲಿಲ್ಲ. ನಿಮಗೆ ರೆಸಿಪಿ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ಫುಲ್ಲು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ಮಾಡೋದನ್ನು ತೋರಿಸ್ತೀನಿ. ಸುಮಾರು ಇದು ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ. ಅರ್ಧ ಗಂಟೆನೂ ಬೇಡ, ಇದು ತುಂಬ ಚೆನ್ನಾಗಿ ಬೇಗನೆ ಆಗಿಬಿಡುತ್ತೆ. ಯಾಕಂದರೆ ನಾವು ಮೊದಲೇ ಮೊಟ್ಟೆನ ಸ್ವಲ್ಪ ಬೇಯಿಸಿ ಇಟ್ಕೊಂಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಬೇಗ ಆಗಿಬಿಡುತ್ತೆ. ನಾನು ಇದು ಮಾಡಿಬಿಟ್ಟು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂಥೇಳಿ ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಡೆ. ಫಸ್ಟ್ ನಾನು ತಿಂದ್ಬಿಟ್ಟು ಮನೆಯವ್ರಿಗೆ ಕೊಡೋಣ ಅಂತ ನಾನು ಫಸ್ಟು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನೋಡಿ, ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾವು ಫಿಶ್ಶು ಮೊಟ್ಟೆ ತಿಂತಾಯಿದ್ದೀವಿ ಅಂತಲೇ ಅನಿಸಲ್ಲ, ನಾರ್ಮಲ್ ಮೊಟ್ಟೆ ತಿಂತಾ ಇರೋ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲೆ ನಾನು ಮೊಟ್ಟೆ ಬದ್ದು ಆರಾಮಾಗಿ ಮಾಡ್ಬೋದು ಮೊಟ್ಟೆ ಪಲ್ಯ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇಲ್ಲಾಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ನಿಮಗೆ ಈ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಫಸ್ಟಿಂದ ನಿಮಗೋಸ್ಕರ ಒಂದು ವಿಡಿಯೋ ಮಾಡಾಕ್ತೀನಿ. ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನಂದು ಹೊಸ ವಿಡಿಯೋ ಇದು. ದಯವಿಟ್ಟು ಒಳ್ಳೆ ವಿಡಿಯೋನ ಬೆಳೆಸಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.